ಹಾಯ್ ವಿದ್ಯಾರ್ಥಿಗಳೇ, ಹೇಗಿದ್ದೀರಿ? ಆರಾಮಾಗಿದ್ದೀರಿ ಅಂತ ನಾನು ಭಾವಿಸ್ತಾ ಕ್ವೆಶ್ಚನ್ ನಂಬರ್ 13 ಮತ್ತು 11ಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪ್ರೊನಾಮಿನಲ್ ವರ್ಡ್ಸ್ ಮತ್ತು ವರ್ಬ್ಸ್ಗೆ ಪ್ಯಾಸಿವ್ ಫಾರ್ಮ್ಸ್ಗೆ ಸಂಬಂಧಿಸಿದಂತೆ ಆನ್ಸರ್ಸನ್ನು ಈಗಾಗಲೇ ಕೊಟ್ಟಾಗಿದೆ. ಅದರ ಬಗ್ಗೆ ಡೀಟೇಲ್ಡ್ ಆಗಿ 2 ವೀಡಿಯೋಸ್ನಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಈಗ 2 ಮಾರ್ಕ್ಸ್ಗೆ ಸಂಬಂಧಿಸಿದಂತೆ ಚರ್ಚೆ ಮಾಡೋಣ. ಇದರಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತಹ ಒಂದು ಕ್ವೆಶ್ಚನ್ ಬ್ಯಾಂಕ್ ಪ್ರಕಾರ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ 2 ಮಾರ್ಕ್ಸ್ ಕ್ವೆಶ್ಚನ್ಸ್ಗೆ ರೋಮಿಯೋ ಜೂಲಿಯಟ್ ಪದ್ಯದಿಂದ ಒಂದು ಕ್ವೆಶ್ಚನ್ ಆಯ್ಕೆ ಮಾಡಿಕೊಡ್ತಾರೆ. ಇಲ್ಲಿ 2 ಮಾರ್ಕ್ಸ್ ಕ್ವೆಶ್ಚನ್ಸು ಬಂದು ಕ್ವೆಶ್ಚನ್ ನಂಬರ್ 14ರಿಂದ 17ರವರೆಗೆ ಇರುವಂಥದ್ದಾಗಿರುತ್ತೆ. ನಾವು ಕ್ವೆಶ್ಚನ್ ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿರ್ತಾರೆ ಅನ್ನುವಂಥದ್ದು ಗಮನಿಸೋದಾದರೆ, ಸೆಕೆಂಡ್ ಮೈನ್ ಹೆಡಿಂಗಲ್ಲಿ ನೀವು ಕ್ವೆಶ್ಚನ್ ಪೇಪರ್ಸನ್ನು ತೊಗೋಬೇಕು, ಕ್ವೆಶ್ಚನ್ ಬ್ಯಾಂಕನ್ನು ಇಟ್ಕೊಂಡಿರಬೇಕು. ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ 1 or 2 sentences ಬಾರ್ ವರ್ಡ್ ಆರ್ ವರ್ಡ್ ಪ್ರೇಜಸ್ ಈಚ್. ಅಂದರೆ ನೀವು 3 ಕ್ವೆಶ್ಚನ್ಗಳಿಗೆ 1 ಸೆಂಟೆನ್ಸು ಅಥವಾ 2 ಸೆಂಟೆನ್ಸಸ್ಸಲ್ಲಿ ಆನ್ಸರ್ ಬರೀರಿ, ಅಥವಾ ಒಂದು ವರ್ಡ್ ಆಗಿರ್ಬೋದು, 2 ವರ್ಡ್ಸ್ ಆಗಿರ್ಬೋದು, ಅಥವಾ 2 ಪ್ರೇಜಸ್ ಆಗಿರ್ಬೋದು. ಇದರಲ್ಲಿ ನೀವು ಆನ್ಸರ್ ಬರೀರಿ. 2 ವರ್ಡ್ಸಲ್ಲಾದರೂ ಬರಿಬೋದು, 2 ಪ್ರೇಜಸ್ಸಲ್ಲಾದ್ರೂ ಆನ್ಸರ್ಸ್ ಬರಿಬೋದು. ಒಟ್ಟು ರಿಲೇಟೆಡ್ ಆಗಿರುವಂತಹ ಎಕ್ಸಾಕ್ಟ್ ಆನ್ಸರನ್ನು ನಾವು ಬರೀಬೇಕಾಗಿರುತ್ತೆ. ನಾನು ರೋಮಿಯೋ ಜೂಲಿಯಟ್ಗೆ ಸಂಬಂಧಿಸಿದಂತೆ ಒಟ್ಟಾರೆ ಆ ಪದ್ಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ 14 ಕ್ವೆಶ್ಚನ್ಸು ನಮ್ಮ ಕ್ವೆಶ್ಚನ್ ಬ್ಯಾಂಕಲ್ಲಿ ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದೇ ಕ್ವೆಶ್ಚನ್ಸು ನೀವು ಮಾಡೆಲ್ ಕ್ವೆಶ್ಚನ್ ಪೇಪರ್ ನಂಬರ್ 1, 2, 3 ಮತ್ತು ಯಾವುದು ಪ್ರಾಕ್ಟೀಸ್ ಯಾವುದು ಪ್ರಿಪರೇಟರಿ ಎಕ್ಸಾಮಿನೇಷನ್ 1 ಮತ್ತು 2 ಇವೆರಡರಲ್ಲಿನೂ ಕೊಟ್ಟಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ವಿದ್ಯಾರ್ಥಿಗಳೇ, ನಾವು ಕ್ವೆಶ್ಚನ್ಸನ್ನು ನಾವು ಆನ್ಸರ್ಸ್ ಬರೀಬೇಕಾದ್ರೆ ಕ್ವೆಶ್ಚನ್ನಿಂಗ್ ವರ್ಡ್ ಏನಿದೆ, ಅಂದರೆ WH ವರ್ಡ್ಸ್ ಏನಿದೆ, ಕ್ವೆಶ್ಚನ್ನಲ್ಲಿ ಕೊಟ್ಟಿರುವಂತಹ ಕಂಟೆಂಟ್ ಏನಿದೆ ಅನ್ನೋದನ್ನು ನಾವು ಮೊದಲು ಬಹಳ ನೀಟಾಗಿ ಅಬ್ಸರ್ವ್ ಮಾಡಬೇಕಾಗಿರುತ್ತೆ. ನಾನು ಒಂದು ಕ್ಲಾರಿಫಿಕೇಶನ್ಸು ನಿಮಗೆ ಇಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು 14 ಕ್ವೆಶ್ಚನ್ಸ್ಗೂ ಆನ್ಸರ್ಸ್ ಅರೌಂಡ್ 20 ವರ್ಡ್ಸಲ್ಲಿ ಇರುವಂತಹದ್ದಾಗಿರುತ್ತೆ. ನಾನು ನಿಮಗೆ ಎಕ್ಸಾಕ್ಟಾಗಿ ಆನ್ಸರ್ಸು ಪ್ರತಿ ಕ್ವೆಶ್ಚನ್ಸ್ಗೂ ಆ ಕ್ವೆಶ್ಚನ್ ಆದ ನಂತರ ಅಲ್ಲೇ ಆನ್ಸರ್ಸ್ ಕೊಡುವಂಥದ್ದಾಗಿರುತ್ತೆ. ನಂತರ ಕೊನೆಯಲ್ಲಿನೂ ನಾವು ಎಲ್ಲ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ ನಂತರ ಕೊನೆಗೇನಿದೆಯೋ ಕೊನೆಗೂ ಎಲ್ಲ ಆನ್ಸರ್ಸನ್ನು ನಾನು ಒಂದು ಪಟ್ಟಿ ಮಾಡಿ ನಿಮಗೆ ಕೊಟ್ಟಿರ್ತೀನಿ. ಅಲ್ಲಿ ನೀವು ಗಮನಿಸಬೇಕು, ಎಕ್ಸಾಕ್ಟಾಗಿ ಇರುವಂತಹ ವರ್ಡ್ಸನ್ನ ನಾವು ಲೆಕ್ಕ ಹಾಕಿದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅರೌಂಡ್ 15 to 20 ವರ್ಡ್ಸ್ ಇರುವಂಥದ್ದಾಗಿರುತ್ತೆ. ಅಷ್ಟನ್ನು ನಾವು ನೀಟಾಗಿ ಕಲ್ತ್ಕೊಂಡಿದ್ದೀವಿ ಅಂತಂದರೆ ಯಾವುದೇ ಕ್ವೆಶ್ಚನ್ ಕೇಳಿದ್ರೂ ಆನ್ಸರ್ ಬರೀಲಿಕ್ಕೆ ಸಾಧ್ಯತೆ ಆಗುತ್ತೆ. ಮೊದಲನೇ ಕ್ವೆಶ್ಚನ್ ನೋಡೋಣ. ಮೆನ್ಷನ್ 2 ಇಮೇಜಸ್ to which Romeo compares Juliet in ರೋಮಿಯೋ ಆ್ಯಂಡ್ ಜೂಲಿಯಟ್. ಇಲ್ಲಿ ರೋಮಿಯೋ ಜೂಲಿಯಟ್ ಪದ್ಯದಲ್ಲಿ ಇಮೇಜಸ್ ಅಂತಂದರೆ ಚಿತ್ರಣಗಳು ಅಂತ. ಯಾವ ಚಿತ್ರಣಗಳಿಗೆ, ಯಾವ ಇಮೇಜಸ್ಗೆ ಜೂಲಿಯಟ್ ಸೌಂದರ್ಯ ಏನಿದೆಯೋ, ಜೂಲಿಯಟ್ ಪಾತ್ರ ಏನಿದೆಯೋ ಅವರನ್ನು ಹೋಲಿಕೆ ಮಾಡಿದ್ದಾರೆ ಅನ್ನುವಂತಹದ್ದನ್ನು ಪ್ರಶ್ನೆಯಾಗಿದೆ. ಇಲ್ಲಿ ಆನ್ಸರ್ ಬಂದು ಜುವೆಲ್, ರಿಚ್ ಜುವೆಲ್ ಒಂದು, ಸ್ನೋವಿ ಡೋ ಅನ್ನುವಂತಹದ್ದು ಒಂದು. ಸ್ನೋವಿ ಡೋ ಮತ್ತು ರಿಚ್ ಜುವೆಲ್ ಆ 2 ಆನ್ಸರ್ಸು ಕ್ವಶನ್ ಮೇಲ್ಗಡೆನೆ ಬರೆದಿರುವಂಥದ್ದು ರೆಡ್ಡಿಂಗ್ ಪೆನ್ನಲ್ಲಿ ಬರೆದಿರುವಂತಹದ್ದಾಗಿರುತ್ತೆ. ಅದನ್ನು ಗಮನಿಸಬೇಕು. ಎರಡನೇ ಕ್ವಶನ್ ನೋಡಿ. ಮೆನ್ಷನ್ ಎನಿ 2 ಎಕ್ಸ್ಪ್ರೆಷನ್ಸ್ ದಟ್ ಜೂಲಿಯಟ್ ಯೂಸಸ್ ಟು ಗ್ಲೋರಿಫೈ ರೋಮಿಯೋಸ್ ಚಾರ್ಮ್ ಇನ್ ರೋಮಿಯೋ ಜೂಲಿಯಟ್ ಅಂತ ಇದೆ. ಅಂದರೆ ಎನಿ 2 ಎಕ್ಸ್ಪ್ರೆಷನ್ಸ್ ಅಂತ ಇದೆ. ಎಕ್ಸ್ಪ್ರೆಷನ್ಸ್ ಅಂತಂದರೆ ಎ ಸೆಟ್ ಆಫ್ ವರ್ಡ್ಸ್ ಅಂತ ಅರ್ಥ ಅಷ್ಟೇ. ಯಾವ ಒಂದು ಸೆಟ್ ಆಫ್ ವರ್ಡ್ಸು ದಟ್ ಜೂಲಿಯಟ್ ಯೂಸ್ ಮಾಡಿದ್ದಾರೆ ಟು ಗ್ಲೋರಿಫೈ ರೋಮಿಯೋ ಕ್ಯಾರೆಕ್ಟರನ್ನು ಗ್ಲೋರಿಫೈ ಮಾಡಲಿಕ್ಕೆ, ಅಂದರೆ ವರ್ಣನೆ ಮಾಡಲಿಕ್ಕೆ ಯಾವ ಒಂದು ಎಕ್ಸ್ಪ್ರೆಷನ್ಸನ್ನು ಕೊಟ್ಟಿದ್ದಾರೆ. ನೀವು ಪದ್ಯದ ಮೊದಲನೇ ಸಾಲನ್ನ ಡೇ ಇನ್ ನೈಟ್ ಅಂತ, ಅಂದರೆ ರೋಮಿಯೋ ಈಸ್ ಲೈಕ್ ಎ ಡೇ ಇನ್ ನೈಟ್ ಅಂತ, ಅಂದರೆ ರಾತ್ರಿಯ ಸಂದರ್ಭದಲ್ಲಿ ಹಗಲಿನ ಸ್ವರೂಪವುಳ್ಳಂತಹ ವ್ಯಕ್ತಿ ಯಾರು ಅಂತಂದರೆ ರೋಮಿಯೋ ಅಂತ. ಅದೇನೇ ಇಲ್ಲಿ ಡೇ ಇನ್ ನೈಟ್, ಡೇ ಅಂತ ಬರೆದ್ರೂ ಸಾಕಾಗಿದೆ. ನೆಕ್ಸ್ಟ್ ಎ ನ್ಯೂ ಸ್ನೋವಿ ಡೋ ಅನ್ನುವಂತಹದ್ದು ಜೂಲಿಯಟ್ಗೆ ಸಂಬಂಧಪಟ್ಟೆ ಇರುತ್ತೆ. ಎ ನ್ಯೂ ಸ್ನೋ, NEW, ನ್ಯೂ ಸ್ನೋ, SNOW, ನ್ಯೂ ಸ್ನೋ ಆನ್ ರಾವೆನ್ಸ್ ಬ್ಯಾಕ್. ರಾವೆನ್ ಅನ್ನುವಂತಹ ಪಕ್ಷಿ ಏನಿದೆಯೋ ಅದರ ಮೇಲಿರುವಂತಹ ಹಿಮಬಿಂದುವಿನ ಸ್ವರೂಪ ಯಾರಪ್ಪ ಅಂತಂದರೆ ಯಾರು, ರೋಮಿಯೋ ಆಗಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದು ಎರಡನೇ ಪ್ರಶ್ನೆಗೆ ಆನ್ಸರ್ ಆಗಿದೆ. ಮೂರನೇ ಪ್ರಶ್ನೆ ಬಂದು ಹೂ ಆರ್ ಕಂಪೇರ್ಡ್ ಟು ಎ ಸ್ನೋವಿ ಡೋ. ನಾವು ಮೊದಲನೇ ಕ್ವಶನ್ಗೆ ಸಂಬಂಧಿಸಿದಂತೆ ನೋಡಿದಂಥ ಸಂದರ್ಭದಲ್ಲಿ ಅದೇ ಕ್ವಶನ್ನು ಅದರ ಬೇರೆ ರೂಪ ಇಲ್ಲಿ ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಹೂ ಅಂತಂದರೆ ಯಾರು ಅಂತ, ಹೂ ಆರ್ ಕಂಪೇರ್ಡ್ ಟು ಎ ಸ್ನೋವಿ ಡೋ ಅಂದರೆ ಜೂಲಿಯಟ್ ಅಂತ ಆನ್ಸರ್ ಬರೆದಿದೆ ನೋಡಿ ಮೇಲ್ಗಡೆ.
ಅದೇ ರೀತಿಯಲ್ಲಿ ಅಂಡ್ ಕ್ರೋಸ್ ಅನ್ನು ಯಾರಿಗೆ ಕಂಪೇರ್ ಮಾಡಿದ್ದಾರೆ? ಫೆಲೋ ಡ್ಯಾನ್ಸರ್ಸ್ ಏನಿದ್ರು, ನೀವು FELLOW ಫೆಲೋ ಅನ್ನುವಂತಹ ಪದ, ಡ್ಯಾನ್ಸರ್ DANCERS ಡ್ಯಾನ್ಸರ್ಸ್, ಫೆಲೋ ಡ್ಯಾನ್ಸರ್ಸ್ ಅಥವಾ ಬ್ರಾಕೆಟ್ ಅಲ್ಲಿ ಫ್ರೆಂಡ್ಸ್ ಅಂತ ಕೊಡ್ತೀವಿ. ಈ ಆನ್ಸರ್ ಬರೆದಂತ ಸಂದರ್ಭದಲ್ಲಿ ಎಕ್ಸಾಕ್ಟ್ ಆನ್ಸರ್ ಆಗಿರುತ್ತೆ. ಅಲ್ಲಿ ಎರಡು ಪಾತ್ರಗಳನ್ನು ನೋಡ್ತೀವಿ, ಜೂಲಿಯಟ್ ಫೆಲೋ ಡ್ಯಾನ್ಸರ್, ಮತ್ತೆ ರೋಮಿಯೋ ಏನಿದನೋ, ರೋಮಿಯೋ ಅವಳ ಸೌಂದರ್ಯವನ್ನು ವರ್ಣನೆ ಮಾಡುವಂತಹ ಒಬ್ಬ ವ್ಯಕ್ತಿ ಆಗಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ, ಮೆನ್ಷನ್ ಎನಿ 2 ಕ್ವಾಲಿಟೀಸ್ ಆಫ್ ದ ನೈಟ್ ಅನ್ನು ಜೂಲಿಯಟ್ ಅತ್ಯದ್ಭುತವಾಗಿ ವರ್ಣನೆ ಮಾಡಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಏನಂತ ಹೇಳಿದಾಳೆ? ಲವಿಂಗ್ ನೈಟ್ ಅಂತ ಹೇಳ್ತಾಳೆ, ಜೆಂಟಲ್ ನೈಟ್ ಅಂತ ಹೇಳ್ತಾಳೆ, ಬ್ರೌಡ್ ನೈಟ್ ಅಂತ ಹೇಳ್ತಾಳೆ. ನೀವು ಇದರಲ್ಲಿ ಯಾವುದಾದ್ರೂ 2 ಪದಗಳನ್ನಾದ್ರೂ ಆನ್ಸರ್ ಆಗಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ಜೆಂಟಲ್ ಅಂಡ್ ಲವಿಂಗ್ ಅನ್ನುವಂಥ ಪದನ ಈಜಿ ಇರುವಂಥದ್ರಿಂದ ಬರೀರಿ. ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡಿ, ವಾಟ್ ಇಸ್ ದ ಎಂಟೈರ್ ವರ್ಲ್ಡ್ ಡಸ್ ಸ್ಟಾರ್ಟ್ ಡೂಯಿಂಗ್ ಅಂಡ್ ಸ್ಟಾಪ್ ಡೂಯಿಂಗ್? ಈ 2 ಪದ ಬಹಳ ಮುಖ್ಯ. ಎಂಟೈರ್ ವರ್ಲ್ಡ್, ಜಸ್ಟ್ ದಟ್ಸ್ ವಾಟ್ ಆರ್ ದ ಎಂಡ್ ಆಫ್ ದಿ ಪೊಯಮ್. ಪದ್ಯದ ಕೊನೆಯಲ್ಲಿ ಜೂಲಿಯಟ್ ಇಡೀ ಪ್ರಪಂಚಕ್ಕೆ ಒಂದು ಅಪೀಲ್ ಮಾಡ್ತಾಳೆ. ಏನು ಅಪೀಲ್ ಮಾಡ್ತಾಳೆ ಅನ್ನುವಂಥದ್ದು, ಎಂಟೈರ್ ವರ್ಲ್ಡ್ ಸ್ಟಾರ್ಟ್ ಡೂಯಿಂಗ್, ಏನು ಮಾಡುತ್ತೆ ಈ ಪ್ರಪಂಚ, ಏನು ಮಾಡಬೇಕು ಅಂತ ಕೇಳ್ಕೊಳ್ತಾಳೆ. ಅಂಡ್ ಸ್ಟಾಪ್ ಡೂಯಿಂಗ್, ಏನು ಮಾಡಬಾರ್ದು ಅಂತಲೂ ಕೇಳ್ಕೊಳ್ತಾಳೆ. ಒಂದು ಏನಪ್ಪ ಅಂತಂದರೆ ಫಾಲ್ ಇನ್ ಲವ್ ಅಂತ, ಎಂಟೈರ್ ವರ್ಲ್ಡ್ ಫಾಲ್ಸ್ ಇನ್ ಲವ್ ವಿತ್ ನೈಟ್ ಅಂತ ಹೇಳ್ತಾಳೆ. ಅಂದರೆ ಇಡೀ ಪ್ರಪಂಚವೇ ಪ್ರೀತಿಯಲ್ಲಿ ಮುಳುಗಿದೆ ಅಂತ. ಎರಡನೇದು ಏನನ್ನು ಕೇಳ್ಕೊಳ್ತಾಳೆ, ಏನು ಮಾಡಬಾರ್ದು ಅಂತ ಕೇಳ್ಕೊಳ್ತಾಳಪ್ಪ ಅಂದರೆ ನಾಟ್ ವರ್ಷಿಪ್ ದಿ ಸನ್. ಕೊನೆಗೆ ನಾಟ್ ವರ್ಷಿಪ್ ದಿ ಸನ್, ಈ ಆನ್ಸರನ್ನು ಬರೀಬೇಕು, ನೀಟಾಗಿ ಕಲ್ತ್ಕೊಂಡಿರಬೇಕು. ಇದು ಏನು ಮಾಡಬಾರ್ದು ಅಂತಂದರೆ ನಾಟ್ ವರ್ಷಿಪ್ ದಿ ಸನ್ ಅನ್ನುವಂಥ ಆನ್ಸರನ್ನು ಬರೀಬೇಕಾಗಿರುತ್ತೆ. ಕ್ವಶನ್ ನಂಬರ್ 6 ನೋಡಿ, ವಾಟ್ ಆರ್ ದ 2 ಥಿಂಗ್ಸ್ ದಟ್ ರೋಮಿಯೋ ಇಂಟೆಂಡ್ಸ್ ಟು ಡೂ ಆಫ್ಟರ್ ದಿ ಡ್ಯಾನ್ಸ್? ನೋಡಿ, ಡ್ಯಾನ್ಸ್ ಮುಗಿದಾದ ನಂತರ, ಅಂದರೆ ಮೆಜರ್ ಅನ್ನುವಂಥ ಪದ ನಾವು ಪದ್ಯದಲ್ಲಿ ನೋಡ್ತೀವಿ. ಡ್ಯಾನ್ಸ್ ಮುಗಿದಾದ ನಂತರ ರೋಮಿಯೋ ಏನು ಮಾಡಬೇಕು ಅಂತ ಬಯಸ್ತಾನೆ ಅಂತಂದರೆ, ಒಂದು ಟು ಟಚ್ ದಿ ಪ್ಲೇಸ್ ಆಫ್ ಸ್ಟ್ಯಾಂಡ್, ಎಲ್ಲಿ ಜೂಲಿಯಟ್ ನಿಂತ್ಕೊಂಡಿರ್ತಾಳೋ ಆ ಪ್ಲೇಸನ್ನು ಮುಟ್ಟಬೇಕು ಅಂತ. ಏನಕ್ಕೆ ಅಂತಂದರೆ ಹಿ ವುಡ್ ಬಿ ಬ್ಲೆಸ್ಡ್ ಅಂತ. ನಾನು ಬ್ಲೆಸ್ಡ್ ಅಂತ ಮಾತ್ರ BLESSED ಬ್ಲೆಸ್ಡ್ ಅಂತ ಮಾತ್ರ ಬಳಸಿದ್ದೀನಿ. ವುಡ್ ಬಿ ಬ್ಲೆಸ್ಡ್ ಅಥವಾ ಬ್ಲೆಸ್ಡ್ ಅಂತ ಅಷ್ಟು ಆನ್ಸರನ್ನು ಬರೀರಿ, ಖಂಡಿತವಾಗ್ಲೂ ಸರಿಯಾದಂಥ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 7, ಹೂ ವುಡ್ ಫಾಲ್ ಇನ್ ಲವ್ ವಿತ್ ನೈಟ್? ನೀವು ಕ್ವಶನ್ ನಂಬರ್ 5 ಅನ್ನು ನೋಡಿದಂಥ ಸಂದರ್ಭದಲ್ಲಿ ಎಂಟೈರ್ ವರ್ಲ್ಡ್ ಅಂತ ಇದೆ, ಅದೇ ಪದ ಇಲ್ಲಿ ಆನ್ಸರ್ ಆಗುತ್ತೆ. ದ ವರ್ಲ್ಡ್ ಅಂತ, ಹೂ ವುಡ್ ಫಾಲ್ ಇನ್ ಲವ್ ವಿತ್ ನೈಟ್ ಅಂತಂದರೆ ದ ವರ್ಲ್ಡ್ ಅಂತ. ಆ್ಯಂಡ್ ವಾಟ್ ವುಡ್ ದೇ ಸ್ಟಾಪ್ ವರ್ಷಿಪಿಂಗ್ ಅಂದರೆ ನಾಟ್ ಟು ವರ್ಷಿಪ್ ದಿ ಸನ್ ಅಂತ, ನಾಟ್ ವರ್ಷಿಪ್ ದಿ ಸನ್ ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ನೀವು ಬೆಳಗುವಂತಹ ಸೂರ್ಯ ಏನಿದನೋ ಸೂರ್ಯನನ್ನು ನೀವು ಆರಾಧಿಸಬೇಡಿ, ರೆಸ್ಪೆಕ್ಟ್ ಮಾಡಬೇಡಿ ಅನ್ನುವಂಥ ಒಂದು ಅಪೀಲ್ ಏನಿದೆಯೋ ಯಾರು ಮಾಡ್ತಾರೆ? ಜೂಲಿಯಟ್ ಮಾಡುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡೋಣ. ಮೆನ್ಷನ್ ಎನಿ 2 ಎಕ್ಸ್ಪ್ರೆಷನ್ಸ್ ದಟ್ ಜೂಲಿಯಟ್ ಯೂಸಸ್ ಟು ಗ್ಲೋರಿಫೈ ರೋಮಿಯೋಸ್ ಚಾರ್ಮ್. ರೋಮಿಯೋಸ್ ಚಾರ್ಮ್ ಅಂತಂದರೆ ರೋಮಿಯೋಸ್ ಪರ್ಸನಾಲಿಟಿ ಅಂತ, ರೋಮಿಯೋಸ್ ಕ್ಯಾರೆಕ್ಟರ್ ಅಂತಲೂ ಅರ್ಥ. ಇನ್ ರೋಮಿಯೋ ಜೂಲಿಯಟ್, ಈ ಪದ್ಯದಲ್ಲಿ ರೋಮಿಯೋ ಕ್ಯಾರೆಕ್ಟರನ್ನು ವರ್ಣನೆ ಮಾಡಲಿಕ್ಕೆ ಯೂಸ್ ಮಾಡಿರುವಂತಹ ಎಕ್ಸ್ಪ್ರೆಷನ್ಸ್ ಯಾವುದು? ನೀವು ಕ್ವಶನ್ ನಂಬರ್ 2 ಏನು ಆನ್ಸರ್ ಇದೆ ಅಂದರೆ ಡೇ ಇನ್ ನೈಟ್ ಆ್ಯಂಡ್ ಎ ನ್ಯೂ ಸ್ನೋ ಆನ್ ರಾವೆನ್ಸ್ ಬ್ಯಾಕ್, ಇದೇ ಆನ್ಸರು ಕ್ವಶನ್ ನಂಬರ್ 8ಗೆ ಆನ್ಸರ್ ಆಗಿದೆ. ಅದಕ್ಕೇನೆ ನಾನು 2 ಆನ್ಸರ್ಸ್ ಅಂತ ಕೊಟ್ಟಿದ್ದೀನಿ. ನೀವು ಅದನ್ನು ಗಮನಿಸಬೇಕು ಮತ್ತು ಅದನ್ನು ಬರ್ಕೋಬೇಕು. ಸೇಮ್ ಕ್ವಶನ್ ಅದು ಇದು ಎರಡು ಒಂದೇ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 9 ಬಂದು ನೇಮ್ ಎನಿ 2 ಬರ್ಡ್ಸ್ ಮೆನ್ಷನ್ಡ್ ಇನ್ ರೋಮಿಯೋ ಜೂಲಿಯಟ್. ಅಲ್ಲಿ ಎನಿ 2 ಬರ್ಡ್ಸ್ ಅಂತ ಕೊಟ್ಟಿದ್ದಾನೆ. ಹಾಗಾಗಿ ನಾನು ಕೊಟ್ಟಿರೋಂಥ ಆನ್ಸರ್ಸ್ ಏನಪ್ಪ ಅಂದರೆ ಡೋ ಏನಿದೆಯೋ, ಒಂದು ಡೋ ಅಂತಂದರೆ ಪರಿಶುದ್ಧವಾದಂಥ ಪಾರಿವಾಳ ಅಂತ, ಡೋ ಅನ್ನುವಂಥದ್ದು. ನೆಕ್ಸ್ಟ್ ಕ್ರೋಸ್ ಏನಿದೆಯೋ, ಕ್ರೋಸ್ ಕಾಗೆಗಳು, ರಾವೆನ್ ಅಂತ ಬರಿಬೋದು. ಈ ರೀತಿಯಾಗಿ ನಾವು ಆನ್ಸರ್ಸ್ ಅನ್ನು ಮಾಡಲಿಕ್ಕೆ ಈ ರೀತಿಯಾಗಿ ಈ 9 ಕ್ವಶನ್ಸ್ಗೆ ಆನ್ಸರನ್ನು ನೋಡ್ಬೋದಾಗಿದೆ. ನೆಕ್ಸ್ಟ್ ವಿದ್ಯಾರ್ಥಿಗಳ ಕ್ವಶನ್ ನಂಬರ್ 10 ಅನ್ನು ನೋಡೋಣ. ನೇಮ್ ಎನಿ 2 ಬ್ರೈಟ್ ಇಮೇಜಸ್ ಅಂದರೆ ಬೆಳಗುವಂತಹ ಒಂದು ಚಿತ್ರಣಗಳು ಅಂತ. ಬ್ರೈಟ್ ಇಮೇಜಸ್ ಯೂಸ್ಡ್ ಬೈ ದಿ ಶೇಕ್ಸ್ಪಿಯರ್ ಟು ಡಿಸ್ಕ್ರೈಬ್ ಜೂಲಿಯಟ್ಸ್ ಬ್ಯೂಟಿ ಅಂತ ಕ್ವಶನ್ ಇದೆ. ಯಾವ 2 ಬ್ರೈಟ್ ಇಮೇಜಸ್ ಜೂಲಿಯಟ್ ಬ್ಯೂಟಿಯನ್ನು ವರ್ಣನೆ ಮಾಡಲಿಕ್ಕೆ ಕೊಟ್ಟಿದ್ದಾನೆ ಅಂತಂದರೆ ಒಂದು ಜುವೆಲ್ ಅಂದರೆ ರಿಚ್ ಜುವೆಲ್ ಏನಿದೆಯೋ ಅದು ಜುವೆಲ್ ಅಂತ ಬರೆದ್ರೆ ಸಾಕು, JEWEL. ನೆಕ್ಸ್ಟ್ DOVE, ಈ 2 ಬ್ರೈಟ್ ಇಮೇಜಸ್ ಅನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಕ್ವಶನ್ ನಂಬರ್ 10 ನೋಡೋಣ. ಮೆನ್ಷನ್ ಎನಿ 2 ಡಾರ್ಕ್ ಇಮೇಜಸ್. ಕ್ವಶನ್ ನಂಬರ್
10ನಲ್ಲಿ ಬ್ರೈಟ್ ಇಮೇಜಸ್ ಕೊಟ್ಟರೆ, ಕ್ವಶನ್ ನಂಬರ್ 11ನಲ್ಲಿ ನಾನು ಕ್ವಶನ್ ನಂಬರ್ 11 ಹೇಳ್ಬೇಕಾಯಿತು. ಮೆನ್ಷನ್ ಎನಿ 2 ಡಾರ್ಕ್ ಇಮೇಜಸ್. ಕ್ವಶನ್ ನಂಬರ್ 11ನಲ್ಲಿ ಡಾರ್ಕ್ ಇಮೇಜಸ್ ಯಾವುದಿದೆ? ನೈಟ್ ಇದೆ, ಸ್ಪೆಲ್ಲಿಂಗ್ CG ಇರುತ್ತೆ, ನೀವು ಆ ಪದ ಬರೀಬೋದು, NIGHT ನೈಟ್. ನೆಕ್ಸ್ಟ್ ಕ್ರೋಸ್ ಇದೆ, CROWS ಕ್ರೋಸ್ ಅಂದರೆ ಡ್ಯಾನ್ಸರ್ಸ್ ಅನ್ನು ಏನು ಆ ಇಮೇಜ್ ಇದೆ ಆ ಚಿತ್ರಣವನ್ನು ಹೋಲಿಕೆ ಮಾಡಲಿಕ್ಕೆ ಅದಕ್ಕೆ. ರಾವೆನ್ ಅನ್ನುವಂಥ ಪದ ಇದೆ, RAVEN. ರಾವೆನ್ ಅನ್ನುವಂತಹದ್ದು ಕಾಗೆಗಿಂತನೂ ಕಪ್ಪಿರುವಂತಹ ಕಾಗೆಯ ರೀತಿಯಲ್ಲಿರುವಂತಹ ಪಕ್ಷಿ. ಅದು ಕ್ರೋಸನ್ನು ಪಕ್ಷಿನೇ ಮತ್ತು ರಾವೆನ್ ಅನ್ನುವಂತಹದ್ದು ಪಕ್ಷಿ. ಈ 2 ಡಾರ್ಕ್ ಇಮೇಜಸ್ 3 ಕೊಟ್ಟಿದ್ದೀನಿ, ನೀವು 2 ಬರೆಯುವಂಥದ್ದನ್ನು ನೋಡಬೇಕಾಗಿರುತ್ತೆ ವಿದ್ಯಾರ್ಥಿ. ಅದೇ ರೀತಿಯಲ್ಲಿ ಕ್ವಶನ್ ನಂಬರ್ 12 ನೋಡಿ, ಹೂ ವೆನ್ ವುಡ್. ವೆನ್ ಅನ್ನುವಂಥ ಕ್ವಶನಿಂಗ್ ವರ್ಡ್ ಅನ್ನು ನೀವು ಗಮನಿಸಬೇಕು. ವೆನ್ ಅಂದರೆ ಯಾವಾಗ ಅಂತ. ವುಡ್ ರೋಮಿಯೋ ವಾಚ್ ಜೂಲಿಯಟ್ಸ್ ಪ್ಲೇಸ್ ಆಫ್ ಸ್ಟ್ಯಾಂಡ್ ಅಂತ ಯಾವಾಗ ನೋಡ್ತಾನೆ? ಆಫ್ಟರ್ ದಿ ಡ್ಯಾನ್ಸ್ ಅಂತ. ಆಫ್ಟರ್ ದಿ ಮೆಜರ್ ಅಂತ ಬರೆದ್ರೂ ಆನ್ಸರ್ ಆಗುತ್ತೆ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಆನ್ಸರ್ ಅನ್ನು ನೀವು ಬರೀಬೇಕಾಗಿರುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿಯಲ್ಲಿ 12ನೇ ಕ್ವಶನ್ಗೆ ಸಂಬಂಧಪಟ್ಟಂತೆ ಹೌ ವುಡ್ ಈಸ್ ರೂಡಿ ಆ್ಯಂಡ್ ಬಿ ಬ್ಲೆಸ್ಡ್ ಅನ್ನುವಂತಹ ಕ್ವಶನ್ ಕೇಳಿದರೆ, ಅಂದರೆ 2ನೇ ಕ್ವಶನ್ ಅದಾಗಿದೆ. ಅದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಟಚಸ್ ದಿ ಪ್ಲೇಸ್ ಆಫ್ ಸ್ಟ್ಯಾಂಡ್ ಆ್ಯಂಡ್ ಬ್ಲೆಸ್ಡ್ ಅಂತ. ನೀವು ಆನ್ಸರ್ ಬರೀಬೇಕಾಗಿರೋದು ಬ್ಲೆಸ್ಡ್ ಅನ್ನೋದು ಅಲ್ಲಿ ಕ್ವಶನಲ್ಲೇ ಇದೆ. ಹಾಗಾಗಿ ನೀವು ಆನ್ಸರ್ ಬರೀಬೇಕಾಗಿರೋದು ಏನಪ್ಪ ಅಂದರೆ ಟಚಸ್ ದಿ ಪ್ಲೇಸ್ ಆಫ್ ಸ್ಟ್ಯಾಂಡ್, ಅದು ಏನಫ್ ಆನ್ಸರ್ ಆಗಿರುತ್ತೆ. ಅಂದರೆ ಆಫ್ಟರ್ ದಿ ಡ್ಯಾನ್ಸ್ ಆ್ಯಂಡ್ ಟಚಸ್ ದಿ ಪ್ಲೇಸ್ ಆಫ್ ಸ್ಟ್ಯಾಂಡ್ ಈಸ್ ದ ಆನ್ಸರ್ ಫಾರ್ ದಿ ಕ್ವಶನ್ ನಂಬರ್ 12. ನೆಕ್ಸ್ಟ್ ಕ್ವಶನ್ ನಂಬರ್ 13 ಅವ್ರು ಕೊಟ್ಟಿಲ್ಲ, ಕ್ವಶನ್ ನಂಬರ್ 14 ಕೊಟ್ಟಿದ್ದಾರೆ ನೋಡಿ. ಹೂ ವುಡ್ ಮೇಕ್ ದಿ ಫೇಸ್ ಆಫ್ ಎವೆನ್ ಫೈನ್ ಅಂದರೆ ಯಾರು ಅಂತ. ಹೂ ಅಂತಂದರೆ ಯಾರು ಅಂತ, ಮೇಕ್ ದಿ ಫೇಸ್ ಆಫ್ ಎವೆನ್ ಅಂತಂದರೆ ಆನ್ಸರ್ ಏನಪ್ಪ ಅಂತಂದರೆ ರೋಮಿಯೋ ಅಂತ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಕ್ವಶನ್ ಏನಿದೆ, ಹೌ ವುಡ್ ಇಟ್ ಅಕ್ಕರ್, ಅದು ಹೇಗೆ ನಡೆಯುತ್ತೆ ಅಂತ. ಹೌ ವುಡ್ ಇಟ್ ಅಕ್ಕರ್ ಅಂತಂದರೆ ಹೌ ಅಂದರೆ ಹೇಗೆ ಅಂತ, ಹೇಗೆ ನಡೆಯುತ್ತೆ ಅದನ್ನು ನೀವು ಗಮನ ಇಟ್ಟು ಕೇಳಬೇಕು, ಅದನ್ನ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಹೌ ವುಡ್ ಇಟ್ ಅಕ್ಕರ್ ಅಂತಂದರೆ ಈ ಜಾಯಿನ್ಸ್ ದಿ ವರ್ಲ್ಡ್ ಆಫ್ ಸ್ಟಾರ್ಸ್ ಆರ್ ಎವೆನ್. ಒಟ್ಟಾರೆ ವಿದ್ಯಾರ್ಥಿಗಳೇ 14 ಕ್ವಶನ್ಸ್ಗೂ ಆನ್ಸರ್ ಕೊಟ್ಟಾಗಿದೆ ವಿದ್ಯಾರ್ಥಿಗಳೇ. ಈ ಕ್ವಶನ್ಸಲ್ಲಿ ಯಾವುದಾದ್ರೂ ಒಂದು ಕ್ವಶನು 100ಕ್ಕೆ 100% ಎಲ್ಲಿರುತ್ತಪ್ಪ ಅಂತಂದರೆ ಆನ್ಯಲ್ ಎಕ್ಸಾಮಿನೇಷನಲ್ಲಿ ಇರುವಂಥದ್ದಾಗಿರುತ್ತೆ. ನೀವು ಈ ಕ್ವಶನ್ಸ್ಗೆ ಖಂಡಿತವಾಗ್ಲೂ ಪ್ರಿಪ್ರೇಷನ್ ಮಾಡಿಕೊಂಡು ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ 1ರಿಂದ 14ರವರೆಗೂ ಈಗ ಆನ್ಸರ್ಸ್ ಕೊಟ್ಟಿನಿ, ಅದನ್ನು ಬ್ರೀಫಾಗಿ ಒಂದ್ಸಲ ಹೇಳ್ತೀನಿ, ಅದು ನೀವು ವಿಡಿಯೋದಲ್ಲಿನೂ ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಪಾಯಿಂಟ್ಸ್ ವೈಸ್ 1ನೇ ಕ್ವಶನ್ಗೆ ಜುವೆಲ್ ಅಂಡ್ ಡೋ ಅಂತ ಆನ್ಸರ್ಸ್ ಬರೆದ್ರೆ ಸಾಕಾಗುತ್ತೆ. ಸ್ಪೆಲ್ಲಿಂಗ್ಸ್ ಭಾಳ ಇಂಪಾರ್ಟೆಂಟು, ಭಾಳ ವಿದ್ಯಾರ್ಥಿಗಳು ಸ್ಪೆಲ್ಲಿಂಗ್ಸ್ ತಪ್ಪು ಬರೀತೀರಿ. JEWEL DOVE ಜುವೆಲ್ ಅಂಡ್ ಡೋ. ನೆಕ್ಸ್ಟ್ ಡೇ ಇನ್ ನೈಟ್ DAY ಡೇ ಇನ್ ನೈಟ್ ಅಂಡ್ ನ್ಯೂಸ್ನೋ NEWSNOW ನ್ಯೂಸ್ನೋ. 3ನೇ ಕ್ವಶನ್ಗೆ ಜೂಲಿಯಟ್ ಅಂಡ್ ಡ್ಯಾನ್ಸರ್ಸ್ DANCERS ಡ್ಯಾನ್ಸರ್ಸ್, ಜೂಲಿಯಟ್ ಡ್ಯಾನ್ಸರ್ಸ್. ನೆಕ್ಸ್ಟ್ 4ನೇ ಕ್ವಶನ್ಗೆ ಜೆಂಟ್ಲ್ JENTLE ಜೆಂಟ್ಲ್ ಅಂಡ್ ಲವಿಂಗ್. ನಾನು ಆ್ಯಂಡ್ ಅಂತ ಬರೆದಿಲ್ಲ, ಲವಿಂಗ್ ಅಂತ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 5ಗೆ ಫಾಲ್ ಇನ್ ಲವ್ FALL ಫಾಲ್ ಇನ್ ಲವ್, ನಾಟ್ ವರ್ಷಿಪ್ ದಿ ಸನ್. ಅದಕ್ಕೋಸ್ಕರ ಸ್ಪೆಲ್ಲಿಂಗ್ ತಪ್ಪಾಗಬಾರ್ದಂತಲೇ ನಿಮಗೆ ವಿಡಿಯೋದಲ್ಲಿ ಆ ಚಿತ್ರಣ ಎಲ್ಲ ರೈಟಿಂಗ್ಸನ್ನೇ ಕೊಟ್ಟಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಕ್ವಶನ್ ನಂಬರ್ 6ಗೆ ಟಚ್ ದಿ ಪ್ಲೇಸ್ ಆಫ್ ಸ್ಟ್ಯಾಂಡ್ ಆ್ಯಂಡ್ ಬ್ಲೆಸ್ಡ್ ಅನ್ನುವಂಥದ್ದು ಆನ್ಸರ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 7ಗೆ ಬಂದು ವರ್ಲ್ಡ್ ಅನ್ನುವಂಥದ್ದು, ನಾಟ್ ವರ್ಷಿಪ್ ದಿ ಸನ್ ಅನ್ನುವಂಥದ್ದು. ಕ್ವಶನ್ ನಂಬರ್ 8ಗೆ ಬಂದು ಕ್ವಶನ್ ನಂಬರ್ 2ನಲ್ಲಿ ಏನು ಆನ್ಸರ್ ಇದೆ, ಡೇ ಇನ್ ದ ನೈಟ್ ಅಂಡ್ ನ್ಯೂಸ್ ನೋ ಅನ್ನುವಂಥದ್ದೇ ಆನ್ಸರ್ ಆಗಿದೆ. ಕ್ವಶನ್ ನಂಬರ್ 9ಗೆ ಬಂದು ಡೋ ಅಂಡ್ ಕ್ರೋಸ್ ಅನ್ನುವಂಥದ್ದು ಆನ್ಸರ್ ಆಗಿದೆ. ಕ್ವಶನ್ ನಂಬರ್ 10ಗೆ ಬಂದು ಜುವೆಲ್ ಅಂಡ್ ಡೋ ಅನ್ನುವಂಥದ್ದು ಆನ್ಸರ್ ಆಗಿದೆ. ಕ್ವಶನ್ ನಂಬರ್ 11ಗೆ ಬಂದು ಕ್ರೋಸ್ ಅಂಡ್ ನೈಟ್ ಅನ್ನುವಂಥದ್ದು ಆನ್ಸರ್ ಆಗಿದೆ. ಕ್ವಶನ್ ನಂಬರ್ 12ಗೆ ಬಂದು ಆಫ್ಟರ್ ದಿ ಡ್ಯಾನ್ಸ್ ಅಂಡ್ ಪ್ಲೇಸ್ ಆಫ್ ದಿ ಸ್ಟ್ಯಾಂಡ್ ಅನ್ನುವಂಥದ್ದು ಆನ್ಸರ್ ಆಗಿದೆ. ಕ್ವಶನ್ ನಂಬರ್ 14ಗೆ ಬಂದು ಯಾವುದು ರೋಮಿಯೋ ಅಂಡ್ ವರ್ಲ್ಡ್ ಆಫ್ ಸ್ಟಾರ್ಸ್ ಅಂದರೆ ಈ ಜಾಯಿನ್ಸ್ ದಿ ವರ್ಲ್ಡ್ ಆಫ್ ಸ್ಟಾರ್ಸ್ ಅನ್ನುವಂಥದ್ದು ಆನ್ಸರ್ ಆಗಿದೆ. ಈ ರೀತಿಯಲ್ಲಿ 1ರಿಂದ 14ರವರೆಗೂ ಕ್ವಶನ್ಸ್ ಏನಿದಾವೋ ಈ ಕ್ವಶನ್ಗಳಲ್ಲಿ ಒಂದು ಕ್ವಶನ್ ಖಂಡಿತವಾಗ್ಲೂ ನಿಮಗೆ ಕೇಳುವಂಥದ್ದಾಗಿರುತ್ತೆ. ಈಗಾಗಲೇ ಕ್ವಶನ್ ನಂಬರ್ ಯಾವುದು ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಈವನ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಎಲ್ಲ ಕ್ವಶನ್ ಪೇಪರ್ಸಲ್ಲಿ ಇದೇ ಕ್ವಶನ್ಸ್ ಬಂದಿರುವಂಥದ್ದನ್ನು ನೋಡ್ತೀವಿ. ಆನ್ಲೈನ್ ಎಕ್ಸಾಮಿನೇಷನ್ಲಿ ಒಂದು ಕ್ವಶನ್ನು ಖಂಡಿತವಾಗ್ಲೂ ಇರುತ್ತೆ, ಈಜಿಯಾಗಿ ನೀವು 2 ಮಾರ್ಕ್ಸ್ ಬರುತ್ತೆ. ಸುಮಾರು 20 ವರ್ಡ್ಸ್ ನೀವು ಲೆಕ್ಕ ಹಾಕಿದರೂ ಇರುವಂಥದ್ದಾಗಿರುತ್ತೆ. ಆ 20 ವರ್ಡ್ಸು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ರಿ, ವಿತ್ ಸ್ಪೆಲ್ಲಿಂಗ್ಸ್ ಯಾವುದೂ ತಪ್ಪು ಬರೆಯಬಾರ್ದು. ಖಂಡಿತವಾಗ್ಲೂ 2 ಮಾರ್ಕ್ಸ್ ತೆಗಿತೀರಿ ಅಂತ ನಾನು ಭಾವಿಸ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಲ್ಲಿ 2 ಮಾರ್ಕ್ಸ್ಗೆ ಸಂಬಂಧಿಸಿದಂತೆ ಇನ್ನೂ 2 ಯೂನಿಟ್ಸಲ್ಲಿ ನಿಮಗೆ ಆನ್ಸರ್ ಕೊಡುವಂಥದ್ದಾಗಿರುತ್ತೆ. ಅದು ಆನ್ ಚಿಲ್ಡ್ರನ್ ಪದ್ಯ ಮತ್ತು ವಾಟರ್ ಅನ್ನುವಂಥದ್ದು ಪದ್ಯದ ಬಗ್ಗೆ ನಾನು ವಿಡಿಯೋ ಮಾಡಿ ನಿಮಗೆ ಸೆಂಡ್ ಮಾಡ್ತೀನಿ ವಿದ್ಯಾರ್ಥಿಗಳ, ಅದನ್ನು ನೋಡಿ ಖಂಡಿತವಾಗ್ಲೂ ನೀವು ಸದುಪಯೋಗ ಪಡ್ಕೋಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.